ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಡಿಜಿಟಲ್ ಮಾಧ್ಯಮ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳ ಹಿರಿಯ ಪತ್ರಕರ್ತರು ಸೇರಿ ಒಟ್ಟಾಗಿ ಮಾಡ್ತಿದೀವಿ ಈ ಕವರೇಜ್ ಅನ್ನ, ಈ ಶೋ ಅನ್ನ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯ ಕವರೇಜ್. ಇಲ್ಲಿ ತುಂಬಾ ಮುಖ್ಯವಾದ ವಿಚಾರ ಅಂದ್ರೆ, ದಾವಣಗೆರೆ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಒಂದು ರೀತಿ ಸರಾಗವಾಗಿ ಸಾಗ್ತಾ ಇದೆ ಅಂದ್ರೆ ಅದರಲ್ಲಿ ಪ್ರಮುಖ ಕಾರಣಕರ್ತರು ರಿಜ್ವಾನ್ ಅರ್ಷದ್ ಅವರು ಕೂಡ ಹೌದು. ಯಾಕಂದ್ರೆ ಅಲ್ಪಸಂಖ್ಯಾತರು ಭುಗಿಲೆದ್ದಾಗ ಅದನ್ನ ಶಮನ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಜೊತೆಗೆ ಕೆಪಿಸಿಸಿಯಲ್ಲಿ ಅತಿ ದೊಡ್ಡ ಜವಾಬ್ದಾರಿ. ಶಿವಾಜಿನಗರದ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವ್ರು ನಮ್ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ, ಹೇಗೆ ಸಾಗ್ತಾ ಇದೆ ದಾವಣಗೆರೆ ದಕ್ಷಿಣ ಅಂತ. ಸರ್, ಮೊದಲನಾಗಿ ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ತಾವು 4 ಜನ ತಮ್ಮದೇ ಆದಂತ ಈ ಮಾಧ್ಯಮದ ಹಿನ್ನೆಲೆ ಇರ್ತಕ್ಕಂಥವ್ರು ಎಲ್ಲ ಸೇರಿ 4 ಜನನು ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಸ್ವಲ್ಪ ಭಯ ಪಡ್ಕೊಂಡು ಮಾತಾಡೋದಾಗೆ, ಯಾಕಂದ್ರೆ ಯು ಆರ್ ಆಲ್ ವೆರಿ ಸೀಸನ್ಡ್ ಎಕ್ಸ್ಪೀರಿಯನ್ಸ್ಡ್ ಜರ್ನಲಿಸ್ಟ್. ಬೆಸ್ಟ್ ವಿಶಸ್ ತಮಗೆಲ್ಲ. ಮೊದಲನೇದಾಗಿ ಹೇಗೆ ನಡೀತಾ ಇದೆ ಪ್ರಚಾರ? ಸತತವಾಗಿ ಪಾಲ್ಗೊಂಡಿದ್ದೀರಾ? ಬಹಳ ಚೆನ್ನಾಗಿದೆ. ನನಗೆ ಈಗ ಸಂಪೂರ್ಣ ವಿಶ್ವಾಸ ಇದೆ, ನಾವು ಈ ಬಾರಿ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಮಾರ್ಜಿನ್ ಇಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ರಲ್ಲಿ ಏನು ತಪ್ಪೇ ಇಲ್ಲ. ಆದರೆ ಸಹಜವಾಗಿ ಯಾರು ನಿಧನರು ಅಂದಾಗ ಅದು ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು. ಈ ಎಲ್ಲಾ ಭಿನ್ನಮತ, ಯಾಕಂದ್ರೆ ಕೊನೆ 3 ಗಂಟೆವರೆಗೂ ಕೂಡ ಕಾದ್ರು ಸಾದಿಕ್ ಪೈಲ್ವಾನ್ ಟಿಕೆಟ್ ವಾಪಸ್ ತಗೊಂಡಿರ್ಲಿಲ್ಲ. ಆ ಸಂದರ್ಭದಲ್ಲಿ ನೀವಾಗಿರ್ಬೋದು, ಅಭಿಷೇಕ್ ದತ್ತ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು, ಎಲ್ಲರೂ ಕೂಡ ಅತಿ ದೊಡ್ಡ ಜವಾಬ್ದಾರಿಯನ್ನ ಹೊತ್ಕೊಂಡು ಇಡೀ ಅಲ್ಪಸಂಖ್ಯಾತರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಮಹಾನ್ ಕಾರ್ಯಕ್ಕೆ ಮುಂದಾಗಿದ್ದೀರಾ. ಎಲ್ಲವೂ ಹೇಗೆ ನಡೀತಾ ಇದೆ? ಚೆನ್ನಾಗಿದೆ. ಪಕ್ಷದ ಜವಾಬ್ದಾರಿ, ಪಕ್ಷ ಏನ್ ಹೇಳುತ್ತೆ ಅದನ್ನು ನಾವು ಸಾಧಿಸ್ತಕ್ಕಂಥ ನಮ್ಮ ಕರ್ತವ್ಯ. ಸೊ ಪಕ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಇಲ್ಲ, ನೀವು ಹೋಗಿ ಇಂಥ ಕೆಲಸ ಮಾಡಬೇಕು, ಮನವೊಲಿಸ್ಕೋಬೇಕು ಅಂತ ಹೇಳಿದ್ರು. ನಾವು ಬಂದು ಸಾದಿಕ್ ಅವ್ರಿಗೆ ಮನವೊಲಿಸಿ ಅವ್ರಿಗೆ ಸಮಾಧಾನ ಮಾಡಿ ಪಕ್ಷಕ್ಕೆ ಮತ್ತೆ ಮರು ಸೇರ್ಪಡೆ ಮಾಡಿಸ್ಕೊಂಡು ಬೆಂಬಲವನ್ನು ಅವ್ರು ಸೂಚಿಸಿದ್ದಾರೆ. ಮತ್ತೆ 11 ಜನ ಬೇರೆ ಬೇರೆ ಪಕ್ಷೇತರ ಅಭ್ಯರ್ಥಿಗಳು ಕೂಡ ವಿಡ್ರಾ ಮಾಡಿಕೊಂಡ್ರು. ಸೊ ಹೀಗಾಗಿ ಬಹಳಷ್ಟು ಜನ ಯಾರ ಅಸಮಾಧಾನದಲ್ಲಿ ಸ್ವಲ್ಪ ಮನ್ಸು ನೋವು ಮಾಡ್ಕೊಂಡಿದ್ರು, ಅವ್ರಿಗೆಲ್ಲ ನಾವು ಮನವೊಲಿಸ್ಕೊಂಡು ಈಗ ಎಲ್ಲರೂ ಸೇರಿ ಒಟ್ಟಾಗಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಸರ್, ಈಗ ಕಣದಲ್ಲಿ ಇನ್ನೂ ಕೆಲವೊಂದಿಷ್ಟು ಮುಸಲ್ಮಾನ ಅಭ್ಯರ್ಥಿಗಳಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು ಇಲ್ಲಿ ನಾಮಿನೇಷನ್ ಹಾಕಿದ್ದಾರೆ. ನೀವು ಸಾದಿಕ್ ಪೈಲ್ವಾನ್ ಅವರನ್ನ, ನೀವು ಮತ್ತೆ ಸಲೀಂ ಅಹಮದ್ ಒಂದು ಸರ್ಪ್ರೈಸ್ ಆಪರೇಷನ್, ನಾಮಪತ್ರ ವಾಪಸ್ ತಗೊಳ್ಳಿಲ್ಲ, ಬಟ್ ಮಾರನೆಯ ದಿನ ನೀವು ಸಾದಿಕ್ ಪೈಲ್ವಾನ್ ಅವರನ್ನ ಸಿದ್ದರಾಮಯ್ಯನವರ ಹತ್ರ ಕರ್ಕೊಂಡು ಹೋದ್ರಿ. ಈ ಆಪರೇಷನ್ ಏನಿದೆ, ಇದು ಇನ್ ಗ್ರೌಂಡ್ ರಿಯಾಲಿಟಿ ಇದು ನಿಮಗೆ ಪೊಲಿಟಿಕಲಿ ಪ್ಲಸ್ ಆಗಿದೆಯಾ ಸರ್? ವೈಯಕ್ತಿಕವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ನಿಶ್ಚಿತವಾಗ್ಲೂ ಪಕ್ಷದಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಇವ್ರಿಗೆ ಒಂದು ಅವಕಾಶ ಕೊಟ್ಟಾಗ ಇವ್ರು ಸಾಧಿಸ್ತಾರಪ್ಪ, ಕೆಲಸ ಮಾಡ್ತಾರೆ, ನಾವು ಕೊಟ್ಟಿದ್ದ ಜವಾಬ್ದಾರಿಯನ್ನು ಇವರು ರೀತಿಯಲ್ಲಿ ನಿಭಾಯಿಸ್ತಾರೆ ಅಂತ ಪಕ್ಷಕ್ಕೆ ಕಾನ್ಫಿಡೆನ್ಸ್ ಬಂದಿದೆ. ಹೌದು, ನಿಶ್ಚಿತವಾಗ್ಲೂ ನಮ್ಮ ಪೊಲಿಟಿಕಲ್ ಕರಿಯರ್ ಕೂಡ ಸಕ್ಸೀಡೆಡ್ ಇನ್ ಆಪರೇಷನ್ the task which was given by the party. of course ಪಾರ್ಟಿ ಈಗ ಪಾರ್ಟಿಗೂ ಕನ್ವಿನ್ಸ್ ಆಗಿದೆ. ಈಗ ಇಲ್ಲದೇ ಇದ್ರೆ ಇಂಥ ಮಹತ್ವದಂಥ ಒಂದು ಚುನಾವಣೆಗೆ ನಮ್ಮನ್ನು ಜವಾಬ್ದಾರಿ ಕೊಟ್ಟು ಇಲ್ಲಿ ಕಳಿಸ್ಬೇಕು ಅಂದರೆ ಎಲ್ಲ ಇವರು ಡೆಲಿವರ್ ಮಾಡ್ತಾರೆ. ಇವರು ಸಮುದಾಯದಲ್ಲಿ ಯುವಕರಲ್ಲಿ ಇವ್ರದೇ ಆದಂಥ ಒಂದು ಛಾಪು ಇದೆ, ಗೌರವ ಇದೆ. ಅದನ್ನು ಬಳಸ್ಕೊಂಡು ಎಲ್ಲರನ್ನ ಸಮಾಧಾನವಾಗಿ ಕರ್ಕೊಂಡು ಬರ್ತಾರೆ ಅಂತ ನಂಬಿಕೆ ಇರೋದ್ರಿಂದನೇ ನಮಗೆ ಕಳಿಸಿರೋದು. ಸೊ ನಮಗೂ ಕೂಡ ಪ್ರೂವ್ ಮಾಡೋದು ಒಂದು ಅವಕಾಶ. ನಮ್ಮ ಸಮಾಜದಲ್ಲಿ ನಮ್ಮ ಕಿಮ್ಮತ್ ಇದೆಯಾ ಇಲ್ವೋ ಅಂತ ನೋಡ್ಕೊಳ್ಳೋದು ಕೂಡ ಒಂದು ಅವಕಾಶ. ಟೆಸ್ಟೆಡ್ ಯುವರ್ ಸೆಲ್ಫ್ ಹಿಯರ್. ಅಫ್ಕೋರ್ಸ್ ಟೆಸ್ಟ್ ಮಾಡಬೇಕಲ್ಲ, ಯಾಕೆಂದರೆ ನಮ್ಮ ಸಮಾಜದಲ್ಲಿ ನಮಗೂ ಆ ಗೌರವ, ಆ ಮರ್ಯಾದೆ, ನಮ್ಮ ಮಾತಿಗೆ ಬೆಲೆ ಕೊಡ್ತಾರ ನಾವು ಹೋಗಿ ಮಾತಾಡಿದ್ರೆ ಅಂತ. ಸೊ ನನಗೆ ಆ ವಿಶ್ವಾಸ ಇತ್ತು. ಪಾರ್ಟಿಯಲ್ಲೂ ಕೂಡ ಅದು ಮೂಡಿಸಿ ಬರಬೇಕಲ್ಲ, ಅದು ಆಗಿದೆ. ಸರ್, ಈಗ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ನಿನ್ನೆ ನೀವು ದಾವಣಗೆರೆ ದಕ್ಷಿಣದಲ್ಲಿ ಮಾಡಿದಂತ ಒಂದು ಭಾಷಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಹೇಗೆ RSS ಮತ್ತು BJP ಫ್ರಮ್ ದಿ ವೆರಿ ಬಿಗಿನಿಂಗ್ ಆಫ್ ಅವರ ಐಡಿಯಾಲಜಿಕಲ್ ಪಾರ್ಟ್ ಇಂದ ಹಿಡಿದು ಹೇಗೆ ಮುಸಲ್ಮಾನರ ವಿರುದ್ಧ RSS ಮತ್ತು BJP ಕೆಲಸ ಮಾಡ್ತು, ಯಾಕೆ ಈಗ ಈ ಬಾರಿ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಅಥವಾ ಅಸಮಾಧಾನದ ಕಾರಣಕ್ಕೋಸ್ಕರ ಯಾಕೆ ಅದಕ್ಕೆ ಮತ ಹಾಕಬಾರ್ದು ಅಂತ ಹೇಳಿ ಒಂದು ಸಿಕ್ಕಾಪಟ್ಟೆ ನೀವು ಮಾಡಿರುವಂತ ಭಾಷಣ ವೈರಲ್ ಆಗಿದೆ. ಅದ್ರ ಬಗ್ಗೆ ಹೇಳಿ ಸರ್. ನಾನು ಇಷ್ಟೇ ರಿಮೈಂಡ್ ಮಾಡಿದ್ದೆ, ನಮ್ಮ ಸಮಾಜ ಎಂದಿಗೂ ಕೋಮುವಾದಂತ ಭಾವನೆ ಇಟ್ಕೊಂಡು ವೋಟ್ ಹಾಕದವ್ರಲ್ಲ. ನಾವು ಎಂದಿಗೂ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥವ್ರು ಯಾರಪ್ಪ, ಎಲ್ಲರಿಗೂ ವಿಶ್ವಾಸ ತಗೊಂಡು ಹೋಗೋರು ಯಾರು, ಎಲ್ಲರೂ
ಒಂದು ಸಮಾನವಾಗಿ ನೋಡಬೇಕು. ನಾವು ಅಲ್ಪಸಂಖ್ಯಾತರಾದರೂ ನಮ್ಮನ್ನು ಸೆಕೆಂಡ್ ದರ್ಜೆಯ ನಾಗರಿಕರ ಅಂತ ಬಿ ಜೆ ಪಿಯನ್ನು ನಮಗೆ ಬಿಂಬಿಸ್ತಾರೋ, ಅಥವಾ ನಾವು ಸಮಾಜದ ವಿರುದ್ಧವಾದಂಥ ಒಂದು ಶಕ್ತಿ ಅಂತ ಬಿ ಜೆ ಪಿ ಸಂಘ ಪರಿವಾರವರು ನಮ್ಮನ್ನು ಯಾವ ರೀತಿ ನೋಡ್ತಾರೋ, ಕಾಡಿಸ್ತಾರೋ, ಸೊ ದ್ವೇಷಿಸ್ತಾರೋ, ಅಂಥ ಒಂದು ಸಂದರ್ಭದಲ್ಲಿ ನಾವು ಒಗ್ಗೂಡಿಸ್ಕೊಂಡು ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದು? ಕಾಂಗ್ರೆಸ್. ಆ ವಿಚಾರಧಾರೆ ಯಾವುದು? ಕಾಂಗ್ರೆಸ್ ವಿಚಾರಧಾರೆ. ಸೊ ಇಂಥ ವಿಚಾರಧಾರೆಯನ್ನು ನಾವು ಎತ್ತಿಡ್ಕೊಂಡು ಹೋಗಬೇಕು. ನಮ್ಮ ಸಮುದಾಯಕ್ಕೆ ಹೌದು ಟಿಕೆಟ್ ಕೇಳಿದ್ದು ನಮ್ಮ ಅಧಿಕಾರ ಇತ್ತು, ಕೇಳಿದ್ದೀವಿ. ಕೊಡದೇ ಇದ್ದಾಗ ನೋವು ಕೂಡ ಆಗಿರ್ತಕ್ಕಂಥದ್ದು ಸಹಜ. ಸೊ ನೋವು ಆದಾಗ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು ಅದು ಪ್ರಕೃತಿಯ ಒಂದು ನಿಯಮನೇ. ಅದು ಮನುಷ್ಯರಲ್ಲಿ ಆ ಭಾವನೆ ಬಂದೇ ಬರುತ್ತೆ. ಆದರೂ ಸಹ ಕೆಲವೊಮ್ಮೆ ನಮಗೆ ಹಿನ್ನಡೆ ಆಯಿತು ಅಂತನೂ ತಿಳ್ಕೊಂಡ್ರೂ ಸಹ ಅಟ್ ದಿ ಲಾರ್ಜರ್ ಇಂಟ್ರೆಸ್ಟ್, ಸಮಾಜದ ಒಂದು ದೃಷ್ಟಿಯಿಂದ, ದೇಶದ ಐಕ್ಯತೆಯ ದೃಷ್ಟಿಯಿಂದ ಇಂಥ ಮೂಲಭೂತವಾದಂಥ ಕೋಮುವಾದಿ ಪಕ್ಷಕ್ಕೆ ನಮ್ಮಿಂದ ಸಹಾಯ ಆಗಬೇಕಾ ಅಂತ ನಾವು ಮಾತಾಡಬೇಕಲ್ಲ. ಸೊ ಅದನ್ನು ಮಾತಾಡಿದ್ದೇನೆ. ಅದ್ರ ಪ್ರತಿಕ್ರಿಯೆ ಏನು ಅಂತ ನೀವು ನಮ್ಮ ಸಮಾಜದಲ್ಲಿ ಕೇಳ್ಬೋದು. ಈಗ ಮನಸ್ಸು ಪೂರ್ತಿ ಬಹುತೇಕ ನಮ್ಮ ಸಮಾಜದ ಜನ ಇಲ್ಲ ಕಾಂಗ್ರೆಸ್ ಯಾರೇ ಅಭ್ಯರ್ಥಿ ಇರಲಿ, ಯಾವುದೇ ಧರ್ಮದವರಿರಲಿ, ಯಾರೇ ಜಾತಿ ಇರಲಿ, ರಾಹುಲ್ ಗಾಂಧಿಯವ್ರ ಕೈ ಬಲಪಡಿಸ್ಬೇಕು. ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ ಕಡಿಮೆ ಆಗಬಾರ್ದು. ಡಿ ಕೆ ಶಿವಕುಮಾರ್ ಅವರು ಸಂಘಟನೆ ಮಾಡ್ತಾ ಇದ್ದಾರೆ, ಇದು ಕಡಿಮೆ ಆಗಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಸರ್, ಬೇರೆ ಪ್ರಶ್ನೆಗಳಿದ್ದಾವೆ. ಈ ಟಾಪಿಕ್ ಮಾತಾಡೋದ ಹಿನ್ನೆಲೆಯಲ್ಲಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್ ಸರ್. ಸೊ ಗೊತ್ತಿದೆ ಸರ್, ಈ ಒಂದು ಚುನಾವಣೆಯಲ್ಲಿ ಟಿಕೆಟ್ ಬೇಕು ಅನ್ನುವಂಥ ವಿಚಾರದಲ್ಲಿ ಮುಸ್ಲಿಂ ಸಮುದಾಯ ಪಟ್ಟಣ ಹಿಡಿದಿತ್ತು. ಸೊ ಕೊನೆಗೆ ಸಮರ್ಥ ಅವರಿಗೆ ಟಿಕೆಟ್ ಆಯಿತು. ಇದೀಗ ಓಕೆ, ನಾವು ಎಲೆಕ್ಷನ್ ಅಂತ ಸಂದರ್ಭದಲ್ಲಿ ಈ ಜಾತಿ ಧರ್ಮ ಬರಬಾರ್ದು ಅಂತೀವಿ, ಬಟ್ ಓಪನ್ ಸೀಕ್ರೆಟ್ ಬಂದೇ ಬರುತ್ತೆ ಸರ್ ಅದು. ಸೊ ಈ ಚುನಾವಣೆ ಮುಸ್ಲಿಂ ಕಮ್ಯುನಿಟಿ ಮೇಲೆ ಡಿಪೆಂಡ್ ಆಗಿದೆಯಾ? ಅವರೇ ಈ ಚುನಾವಣೆಯನ್ನ ನಿರ್ಧಾರ ಮಾಡ್ತಾರೆ ಅನ್ನೋಂಥ ಅಭಿಪ್ರಾಯ ನಿಮಗಿದೆಯಾ ಸರ್? ನೋಡಿ, ಯಾವುದೇ ಒಂದು ಚುನಾವಣೆ ಒಂದೇ ಒಂದು ಸಮುದಾಯಕ್ಕೆ, ಒಂದೇ ಒಂದು ವರ್ಗಕ್ಕೆ ಸೀಮಿತವಾದಂಥ ಚುನಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಹೌದು, ಮುಸ್ಲಿಂ ಜನಸಂಖ್ಯೆ ಒಂದು ಒಳ್ಳೆ ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ಅವರ ತೀರ್ಮಾನದ ಬಗ್ಗೆ ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ, ಜಾಸ್ತಿ ಮಹತ್ವ ಇರುತ್ತೆ. ಸೊ ಇವತ್ತಿನ ಈ ಚುನಾವಣೆಯಲ್ಲಿ ಎಲ್ಲರೂ ಆ ಕಡೆ ನೋಡ್ತಾ ಇದ್ದಾರೆ. ಯಾಕಂದರೆ ಅಂಥ ಒಂದು ವಾತಾವರಣ ಸೃಷ್ಟಿ ಆಗಿದೆ. ಕೆಲವರು 3-4-5 ತಿಂಗಳಿನಿಂದ ಆ ವಾತಾವರಣ ಸೃಷ್ಟಿ ಮಾಡಿದರು. ಕೆಲವರು ಈಗ ಉದ್ದೇಶಪೂರ್ವಕವಾಗಿ ಅಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಮತ್ತು ಕೆಲವರು ಇಲ್ಲ, ಈ ಮತವನ್ನು ಬ್ರೇಕ್ ಮಾಡಿ ಇದಕ್ಕೆ ತುಂಡವಾಗಿ ಒಂದು ಇದು ಮಾಡಿ ನಾವು ಬಿ ಜೆ ಪಿಗೆ ಗೆಲ್ಲಿಸ್ಬಿಡ್ಬೇಕು ಅಂತಲೂ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿ ಜೆ ಪಿನೂ ಯಾವುದೋ ಒಂದು ದೊಡ್ಡ ಆಸೆ ಇಟ್ಕೊಂಡು ಆಯ್ತಪ್ಪ ಇವರೆಲ್ಲ ಡಿವೈಡ್ ಆಗೋಗಿದ್ರೆ ನಾವು ಗೆಲ್ತೀವಿ ಅಂತ ಆ ಆಸೆಯಲ್ಲಿದ್ದಾರೆ. ಇಲ್ಲಾಂದರೆ ಅವ್ರಿಗೆ ಬಿ ಜೆ ಪಿಗೂ ಇಲ್ಲಿ ಗೆಲ್ಲೋದು ಶಕ್ತಿ ಇಲ್ಲ. ಮತ್ತು ನಮ್ಮ ಸಮುದಾಯದಲ್ಲಿ ಸಣ್ಣ ಪಾರ್ಟಿ, ಇಂಡಿಪೆಂಡೆನ್ಸು, ಪಕ್ಷೇತರರು ಯಾರ್ಯಾರು ನಿಂತವ್ರೆ ಅವ್ರು ಯಾರಿಗೂ ಗೆಲ್ತಕ್ಕಂಥ ಸಾಮರ್ಥ್ಯನೂ ಇಲ್ಲ, ಶಕ್ತಿನೂ ಇಲ್ಲ. ಅವರು ನೇರವಾಗಿ ಬಿ ಜೆ ಪಿ ಪರ ಕೆಲಸ ಮಾಡ್ದಂಗೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಹುಶಃ ಜನ ಭಾಳ ಪ್ರಜ್ಞೆಯಿಂದ ಯೋಚನೆ ಮಾಡಿ ದೂರಾಲೋಚನೆ ಇಟ್ಕೊಂಡು ವೋಟ್ ಹಾಕ್ತಾರೆ. ಆ ಪ್ರಯತ್ನ ನಾವು ಮಾಡಿದ್ದೇವೆ ಅಂತ ನನಗೆ. ಅಸಮಾಧಾನ ಅಂತ ಏನು ಹೇಳ್ತಿದ್ರು ಸರ್, ಅದು ಶಮನ ಆಯ್ತಾ? ಶಮನವಾಗಿದೆ. ಅದಕ್ಕೆ ಇವತ್ತು ನಮಗೆ ಜನ ಬೆಂಬಲ ನೀವು ನೋಡ್ಬೋದು. ಬಹುತೇಕ ಜನರು ಹೊರಗೆ ಬಂದು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆಗೆ ಬನ್ನಿ ಒಳಗಡೆ ನಡ್ಕೊಂಡು ಹೋಗೋಣ, ನೋಡಿ ಹೇಗೆ ಸಾಮಾನ್ಯ ಜನರು ಆಚೆ ಬಂದು. ಇಟ್ಸ್ ಅ ರಿಯಾಲಿಟಿ, ಯುವರ್ ಸೇಯಿಂಗ್. ಇಟ್ಸ್ ಅ ರಿಯಾಲಿಟಿ. ಆ್ಯಂಡ್ ಕಾಂಗ್ರೆಸ್ ಪರವಾದಂಥ ಒಂದು ಗುಡ್ವಿಲ್ ಇದೆ, ಜನರಲ್ಲಿ ಗುಡ್ವಿಲ್ ಇದೆ. ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ, ದಲಿತ ಸಮುದಾಯದಲ್ಲಿ, SC ಸಮುದಾಯದಲ್ಲಿ, ಅತಿ ಹಿಂದುಳಿದ ವರ್ಗದಲ್ಲಿ, ಅತಿ ಬಡವರಲ್ಲಿ, ಯಾವುದೇ ಜಾತಿಯಲ್ಲಿ, ಲಿಂಗಾಯತರಲ್ಲಿ, ಒಕ್ಕಲಿಗರಲ್ಲಿ ಬಡವರಿದಾರಲ್ಲ, ಆ ಬಡವರಲ್ಲಿ ಕಾಂಗ್ರೆಸ್ ಪರವಾದಂಥ ಒಂದು ಕಾಳಜಿ ಅವ್ರಿಗೆ, ಕಾಂಗ್ರೆಸ್ಗೆ ಇದೆಪ್ಪ ನಮ್ಮ ಪರವಾಗಿ ಇದೆ ಅಂತ ಒಂದು ಸ್ಪಷ್ಟವಾದಂಥ ಸಂದೇಶ ಇದೆ. ಅದು ಬಿ ಜೆ ಪಿ ಬಗ್ಗೆ ಇಲ್ಲ. ಯಾವುದೇ ಅವರ ಕಾರ್ಯಕ್ರಮ ಇಷ್ಟು ಸಂಚಲನ ಮೂಡಿಲ್ಲ, ಇಷ್ಟು ಮಟ್ಟಕ್ಕೆ ಬಡವರಿಗೆ ಮುಟ್ಟಲೂ ಇಲ್ಲ. ಕಾಂಗ್ರೆಸ್ ಕಾರ್ಯಕ್ರಮ ಮುಟ್ಟಿರ್ತಕ್ಕಂಥದ್ದು. ಸೊ ಈಗ ಏನೇ ಆಗಲಿ, ವಿಶೇಷವಾಗಿ ಮಹಿಳೆಯರು ನಾನು ಹೋದರೆ ನಾವು ಯಾರೇ ಏನು ಹೇಳಿದ್ರು ಕಾಂಗ್ರೆಸ್ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಅವ್ರಿಗೆ ಕಾಂಗ್ರೆಸ್ ಬಗ್ಗೆ ಒಂದು ಇದಿದೆ, ಇಲ್ಲಪ್ಪ ನನ್ಗೆ ನೋಡ್ಕೋತಾ ಇದ್ದಾರೆ, ಕನ್ಸರ್ನ್ ಇದೆ, ನಾವು ಶಕ್ತಿ ಕೊಡಬೇಕು ಅಂತ.
ಸೊ ಅದೆಲ್ಲ ಒಂದು ವಾತಾವರಣ ನಿರ್ಮಾಣ ಮಾಡೋಕ್ಕೆ ಅದು ನಮಗೆ ಸಹಾಯ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲೆಕ್ಷನ್ಗೆ ಗ್ಯಾರಂಟಿ ಯೋಜನೆ ಎಷ್ಟು ಹೆಲ್ಪ್ ಆಗುತ್ತೆ? ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕಿಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಗುಡ್ ವಿಲ್ ಇದೆಯಲ್ಲ, ಈ ಬಡವರಲ್ಲಿ ಗುಡ್ ವಿಲ್, ಮಹಿಳೆಯರಲ್ಲಿ ಗುಡ್ ವಿಲ್, ಆ ಗುಡ್ ವಿಲ್ ಬಂದಿರೋದು ಈ ಯೋಜನೆಗಳಿಂದ ಮತ್ತು ನಮ್ಮ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳಿಂದ ಇದನ್ನು ಬಂದಿರ್ತಕ್ಕಂಥದ್ದು. ಸೊ ಇದನ್ನು ನಾನು ನೋಡಿದೆ ಗ್ಯಾರಂಟಿ ಗುಡ್ ವಿಲ್ ಅಂತಲೇ ಹೇಳ್ಬೋದು. ಅಥವಾ ನಮ್ಮ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳು ನಾವೇನು ಹಾಕ್ಕೊಂಡಿದ್ದೀವಿ ಹಲವಾರು ಬೇರೆ 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 ಸಮುದಾಯಗಳಿಗೆ, ಆ ಗುಡ್ ವಿಲ್ ಅಂತ ಹೇಳ್ಬೋದು. ಮತ್ತು ಒಟ್ಟಾರೆ ನೀವು ಕಾಂಗ್ರೆಸ್ BJP ಅಂದರೆ ಇವತ್ತು ಜನಮಾನಸದಲ್ಲಿ ಏನಾಗೋಗಿದೆ, ಕಾಂಗ್ರೆಸ್ ಅಂದ ತಕ್ಷಣ ಬಡವರಿಗೆ, ಕಾಂಗ್ರೆಸ್ ಅಂದ ತಕ್ಷಣ ಯಾರಿಗೆ ಧ್ವನಿ ಇಲ್ಲ, ಶಕ್ತಿ ಇಲ್ಲ, ಅವ್ರ ಪರವಾಗಿ ನಿಲ್ತಾರಪ್ಪ. BJP ಅಂದರೆ ಪ್ರಬಲ ಶಕ್ತಿಗಳು, ಕಾರ್ಪೊರೇಟು, ದೊಡ್ಡ ಹಣವಂತರು, ಆ ಇದಕ್ಕೆ ಹೋಗ್ಬಿಟ್ಟಿದೆ ಅದು. ಅಂದ್ರೆ ಬಿಜೆಪಿ ಕೇವಲ ಅಂಬಾನಿ ಅದಾನಿಗೆ ಮಾತ್ರ ಸೀಮಿತ ಆಗಿದೆ ಅಂತ. ಅವ್ರ ಕಂಟ್ರೋಲಲ್ಲಿದೆ ಪಕ್ಷ. ಅವ್ರಿಗೆ ಸೀಮಿತ ಆಗಿದಾರೋ ಇಲ್ವೋ ಅಂತಕ್ಕಿಂತ ಅವರ ಕಂಟ್ರೋಲಲ್ಲಿದೆ. ಜಮೀರ್ ಅಹಮದ್ ಅವರ ಪ್ರೆಸ್ ಮೀಟ್ ಅನ್ನು ಇವತ್ತು ನೋಡಿದ್ವಿ. ಜಮೀರ್ ಅಹಮದ್ ಕೇವಲ ರಾಜ್ಯ ಅಲ್ಲ, ರಾಷ್ಟ್ರಕ್ಕೆ ಬೇಕಾಗಿರುವಂತ ನಾಯಕ ಕಾಂಗ್ರೆಸ್ ವಿಚಾರದಲ್ಲಿ. ಆದ್ರೆ ಈಗ ರಿಜ್ವಾನ್ ಅರ್ಷದ್ ಜಮೀರ್ ಅಹಮದ್ ಅವರ ನಂತರದಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಅಲ್ಪಸಂಖ್ಯಾತ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ, ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಜವಾಬ್ದಾರಿ ಭಾರ ಅನ್ನಿಸ್ತಿದ್ಯಾ, ಸೇವೆ ಅನ್ನಿಸ್ತಿದ್ಯಾ? ಅಲ್ಲ, ಜವಾಬ್ದಾರಿಕ್ಕಿಂತ ನಮ್ಮ ಸಮುದಾಯ ನಮ್ಮ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ. ಈಗ ಎಷ್ಟೇ ವಿಪರೀತ ಪರಿಸ್ಥಿತಿ ಇದ್ರೂ ಸಹ ನಾವು ಹೋಗಿ ಮಾತನಾಡಿದಾಗ, ಇಲ್ಲ ನೀವು ಬಂದಿದ್ದೀರಿ, ನಾವು ಪುನರ್ವಿಚಾರ ಮಾಡ್ತೀವಿ, ಇಲ್ಲ ನೀವು ಹೇಳ್ತಿರೋದು ಸರಿ, ನಾವೆಲ್ಲ ನಮ್ಮ ತೀರ್ಮಾನಗಳು ಏನೇ ಆಗಲಿ, ನಮ್ಮ ಭಾವನೆಗಳು ಎಷ್ಟೇ ನಮಗೆ ಧಕ್ಕೆ ಆಗಿರಲಿ, ಅಥವಾ ನಾವು ಬೇರೆ ಏನೇ ಯೋಚನೆ ಮಾಡಿದ್ರು ಸಹ ಈ ಬಾರಿ ಮತ್ತೆ ಬದಲಾವಣೆ ಮಾಡ್ತೀವಿ ಅಂತ ನಮಗೂ ಸ್ವಲ್ಪ ಗುಡ್ ವಿಲ್ ಇದೆ ನಮ್ಮ ಸಮುದಾಯದಲ್ಲಿ ಅಂತ ನಾವು ಇಷ್ಟು ವರ್ಷ ಹೋರಾಟ ಮಾಡಿಕೊಂಡು ಅವರ, ಯಾಕಂದ್ರೆ ನಾನು ವಿಶೇಷವಾಗಿ ಒಂದು ಸಮುದಾಯ ವಿಶೇಷವಾಗಿ ಬೆಳ್ಕೊಂಡು ಬಂದಿಲ್ಲ, ನಾನು ಸಂಘಟನೆಯ ಮೂಲಕ ಬಂದಿದ್ದೆ. ಆದ್ರೆ ನಾನು ಅಸೆಂಬ್ಲಿಯಲ್ಲಿ ಯಾವಾಗ ನಮ್ಮ ಸಮುದಾಯದ ವಿರುದ್ಧವಾಗಿ, ಯಾವಾಗ BJP ಅವರಾಗ್ಲಿ, RSS ನವರಾಗ್ಲಿ, ಇವ್ರ ಸಂಘ ಪರಿವಾರನವರು, ಅವ್ರು ಏನೇ ಮಾಡಿದ್ರು ಬಹಳ ಪ್ರಬಲವಾಗಿ ವಿರೋಧ ಮಾಡಿದ್ದೇನೆ, ಅಸೆಂಬ್ಲಿಯಲ್ಲಿ ಮಾತನಾಡಿದ್ದೇನೆ ಅದರ ವಿರುದ್ಧವಾಗಿ. ಸೊ ಅದನ್ನು ಸಮುದಾಯದ ಯುವಕರು ಕೂಡ ಗಮನಿಸಿದ್ದಾರೆ. ಇಲ್ಲ, ನೀವು ಬಹಳ ಒಂದು ರೀತಿಯ ಲಾಜಿಕಲಿ ನೀವು ಮಾತಾಡ್ತೀರಿ, ಸುಮ್ಮನೆ ಮಾತನಾಡಬೇಕು ಅಂತ ಮಾತಾಡಲ್ಲ, ನಿಮ್ಮ ಭಾಷಣಗಳು ನಾವು ಕೇಳಿದ್ದೀವಿ, ನಿಮ್ಮ ವಿಚಾರಗಳನ್ನು ಕೇಳಿದ್ದೀವಿ, ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ನೀವು ಮಾತಾಡುವಾಗ ನೀವು ಯಾವ ಇಶ್ಯೂಸ್ ಮೇಲೆ ಮಾತಾಡಿದ್ದೀರಿ ಅಂತ ಪ್ರತಿಯೊಂದು ಇಶ್ಯೂಗೂ ನೀವು ಎತ್ಬಿಟ್ಟು ಮಾತಾಡೋಕ್ಕೆ ಪ್ರಯತ್ನ ಮಾಡಲ್ಲ. ಅಗತ್ಯ ಇದ್ದಾಗ ನೀವು ನಿಂತ್ಕೊಂಡು ನಮ್ಮ ಇಂಟ್ರೆಸ್ಟ್ ಅನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ, ಯಾಕಂದ್ರೆ ಅದು ಕರ್ತವ್ಯ ಕೂಡ ನಮ್ದು. ನಿಜ ನಿಜ ನಿಜ. ಸೊ ಅದನ್ನು ಮಾಡಿದ್ವಿ. ಆ ಗುಡ್ ವಿಲ್ ಇವತ್ತು ನಾವು ಜನರ ಮಧ್ಯ, ದಾವಣಗೆರೆ ಅಂತ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಮತದಾರರು ಬಹಳ ಸ್ವಲ್ಪ ಭಾವನಾತ್ಮಕವಾದಂಥ ಮತದಾರರು, ಬಟ್ ಬಹಳಷ್ಟು ಜನ ಆ ಥರ ಇದಿಲ್ಲ, ಬಹಳ ಫೇರ್ ಜನ ಇಲ್ಲಿ. ಸೊ ನನಗೂ ಖುಷಿ ತಂತು ಇಲ್ಲಿ ಬಂದು ಕೆಲಸ ಮಾಡಿದ್ದು, ಜನ ರೆಸ್ಪಾನ್ಸ್ ಮಾಡಿರೋದು, ಮತ್ತು ವಿಶೇಷವಾಗಿ ನಮ್ಮ ಸಮುದಾಯ ರೆಸ್ಪಾನ್ಸ್ ಮಾಡಿರೋದು. ಸರ್, ಬಿಜೆಪಿ ಪ್ರತಿ ಚುನಾವಣೆ ಬಂದಾಗ, ಅದು ಲೋಕಸಭೆ ಆಗಿರ್ಲಿ, ವಿಧಾನಸಭೆ ಆಗಿರ್ಲಿ, ZP ಆಗಿರ್ಲಿ, TP ಆಗಿರ್ಲಿ, ಅಥವಾ ಯಾವ್ದು ಕೋಆಪರೇಟಿವ್ ಸೊಸೈಟಿ ಆಗಿರ್ಲಿ, ಅಲ್ಪಸಂಖ್ಯಾತರ ಮತ ನಮಗ್ ಬೇಡ, ಮುಸ್ಲಿಮರ ಮತ ನಮಗ್ ಬೇಡ, ಮುಸ್ಲಿಮರ ಏನೋ ಒಂದು ಇಶ್ಯೂ ಆಯ್ತಾರೆ ಪಾಕಿಸ್ತಾನಕ್ಕೆ ಹೋಗಿ, ಇದೇ ಘೋಷಣೆಗಳನ್ನ ಮಾಡ್ಕೊಂಡು ಭಾವನೆಗಳ ಮೇಲೆ ಆಟ ಆಡ್ಕೊಂಡು ಬರ್ತಾರೆ. ಆದ್ರೆ ಈ ಸಲ ದಾವಣಗೆರೆ ಚುನಾವಣೆಯಲ್ಲಿ ಇದೇ ಮುಸ್ಲಿಂ ಮತದ ಮೇಲೆ ನಿರ್ಧಾರ ಅಥವಾ ಡಿಪೆಂಡ್ ಆಗುವಂತ ದುರ್ಗತಿ ಬಿಜೆಪಿಗೆ ಬಂದಿದೆ ಅಂತ ಜನ ಚರ್ಚೆ ಮಾಡ್ತಿದ್ದಾರೆ. ಏನಂತೀರಾ? ನೋಡಿ, ಬಿಜೆಪಿ ಅವ್ರಿಗೇನು ನೀವು ಹೇಳ್ದಂಗೆ ಅವ್ರಿಗೆ ಒಂದು ನಾಲ್ಗೆನೂ ಇಲ್ಲ, ಒಂದು ಸ್ಟ್ಯಾಂಡು ಇಲ್ಲ, ಡಬಲ್ ಸ್ಟ್ಯಾಂಡರ್ಡ್. ಅವ್ರಿಗೆ ಬೇಕಾದಾಗ ದ್ವೇಷಿಸ್ತಾರೆ, ಅವ್ರಿಗೆ ಬೇಕಾದಾಗ ಗುರಿ ಮಾಡ್ತಾರೆ, ಅವ್ರಿಗೆ ಬೇಕಾದಾಗ ನಮ್ಮ ಯಾವ ಮಟ್ಟಕ್ಕೆ ತೊಂದರೆ ಕೊಡ್ತಾರೆ ಅಂದ್ರೆ ನಮ್ಮಲ್ಲಿ ಹಿಂಸೆ ಮಾಡೋದು, ನಮ್ಮನ್ನು ಟಾರ್ಚರ್ ಮಾಡೋದು, ಇಡೀ ಸಮುದಾಯವನ್ನು ನೀವು ಭಯೋತ್ಪಾದಕರು ಅಂತ ಬೇಕಾದ್ರೂ ಹೇಳ್ಕೊಡ್ತಾರೆ. ಯಾವುದೋ ಬೇರೆ ದೇಶ, ನಮ್ಗೆ ಯಾವ ದೇಶ ಅದು ನಮ್ಗೇನು ಗೊತ್ತು, ಆ ದೇಶ ನಮ್ಮ ಹೆಸರು ತಗೊಳಲ್ಲ, ಆ ದೇಶದ ಹೆಸರು ತಗೊಳಲ್ಲ. ನಾನು ಒಂದ್ಸತಿ ಹೇಳಿದ್ದೆ ಇವ್ರಿಗೆ, ಯಾರೋ ದೊಡ್ಡ ಲೀಡರ್, ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿದಾಗ, ನಿಮ್ಗೆ ಅಷ್ಟು ಶೌಕಿ ಇದ್ರೆ ನೀವು ಹೋಗಪ್ಪ, ಪದೇ ಪದೇ ಯಾಕೆ, ನಮ್ಗೆ ಅದೇನು ಅಂತ ಗೊತ್ತೂ ಇಲ್ಲ, ನಾವು ಹೋಗೋದು ಇಲ್ಲ, ನಮ್ಗೆ ಬೇಕಾಗಿಲ್ಲ. ಸೊ ಇವತ್ತೇನಾಗ್ಬಿಟ್ಟಿದೆ ಅವ್ರಿಗೆ, ಅವ್ರು ನೋಡಿ ಎಷ್ಟು ಅವಕಾಶವಾದಿಗಳು, ನಮ್ಮ ಮೇಲೆ ದ್ವೇಷ 9ನೇ ತಾರೀಕುವರೆಗೂ ನಿಲ್ಸ್ಬಿಟ್ಟವ್ರು.
ಪ್ರಹಾರ ಎಲ್ಲ ನಿಂತ್ಬಿಡ್ತಾವೆ. ಕದನ ವಿರಾಮ. ಕದನ ವಿರಾಮ. ಇಲ್ಲಾಂದ್ರೆ ಬೆಳಗ್ಗಾದ್ರೆ ಅವ್ರಿಗೆ ಮುಸಲ್ಮಾನರನ್ನ ಬೈದೇ ಇದ್ರೆ, ಕಾಡದೇ ಇದ್ರೆ, ವಿಷ ಹಾಕದೇ ಇದ್ರೆ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಅವ್ರಿಗೆ ಊಟನೇ ಜೀರ್ಣ ಆಗಲ್ಲ, ನಿದ್ರೆ ಬರೋದಿಲ್ಲ, ನಿದ್ರೆನೇ ಬರಲ್ಲ ಬಿಜೆಪಿ ಅವ್ರಿಗೆ. ನಮ್ಗೆ ಬೈದೇ ಇದ್ರೆ ಒಂದು ವೇಳೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಇಲ್ಲ ಅಂದ್ರೆ ಬಿಜೆಪಿಯ ಅಸ್ತಿತ್ವನೇ ಇಲ್ಲ. ಯಾಕಂದ್ರೆ ಅವ್ರ ಅಸ್ತಿತ್ವನೇ ನಮ್ಮ ಮೇಲೆ ದ್ವೇಷಿಸಿ ಅವ್ರ ಅಸ್ತಿತ್ವವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸೊ ಈಗ 9ನೇ ತಾರೀಕುವರೆಗೂ ಮಾತಾಡ್ತಾ ಇಲ್ಲ, ಚುಪ್ ಅಂತ. ಯಾಕಂದ್ರೆ ಹೇಗಾದ್ರೂ ಮಾಡಿ ಅವ್ರು ಡಿವೈಡ್ ಆಗ್ಲಿ, ನಾವು ಬಡ್ದು ಬಿಡೋಣ ಅಂತ. ಸರ್, ಈಗ ಈ ಎಲೆಕ್ಷನ್ ಸೇರಿದಂತೆ ಈ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎಲ್ಲ ಎಲೆಕ್ಷನ್ಗಳಲ್ಲೂ ಕಾಂಗ್ರೆಸ್ನ ಮುಸಲ್ಮಾನ ವೋಟ್ ಬ್ಯಾಂಕ್ ಏನಿದೆ ಅದನ್ನ ಸ್ಪ್ಲಿಟ್ ಮಾಡ್ಲಿಕ್ಕೆ ಬಳಸ್ಕೊಳ್ತಾ ಇರುವಂತ ಒಂದು ಅಸ್ತ್ರ SDPI ಎನ್ನುವಂಥದ್ದು ರಾಜಕೀಯವಾಗಿ ಜನಜನಿತ ವಿಚಾರ. ಸೊ ನಿಮಗೆ ಈಗ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ SDPI ಕಾಂಗ್ರೆಸ್ಗೆ ಪೊಲಿಟಿಕಲ್ ಥ್ರೆಟ್ ಆಗಿ ಏನಾದ್ರು ಕಾಣಿಸ್ತಾ ಇದೆಯಾ ಸರ್? ನಿಮ್ಮ ಓಡಾಟದ ಇಷ್ಟು ದಿನಗಳ ಪ್ರಚಾರ, ನಿಮ್ಮ ರಣತಂತ್ರಗಳು, ಕಾರ್ಯತಂತ್ರಗಳ ಹಿನ್ನೆಲೆಯಲ್ಲಿ ನೋಡೋದಾದ್ರೆ. ಅವರು ಅವರ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇದೆ, ಅವರು ನಿಂತ್ಕೊಳ್ಳಿ, ನಮ್ಗೇನು ಇದಿಲ್ಲ. ಆದ್ರೆ ಇಲ್ಲಿ ಅವ್ರದ್ದು ಬೇಸ್ ಇರ್ಲಿಲ್ಲ, ಅವ್ರಿಗೆ ಇಲ್ಲಿ ಕಾರ್ಯಕರ್ತರು, ಅವ್ರಿಗೆ ಇಲ್ಲಿ ಅಭ್ಯರ್ಥಿನೂ ಇಲ್ಲ. ಇಲ್ಲಿ ನಡೀತಾ ಇರ್ತಕ್ಕಂಥ ನೇರ ಫೈಟ್ ಕಾಂಗ್ರೆಸ್ ಮತ್ತೆ ಬಿಜೆಪಿ. ಇವ್ರು ಅಭ್ಯರ್ಥಿ ಇಲ್ಲದೆ ಎಲ್ಲಿಂದನೋ ಬೇರೆ ಜಿಲ್ಲೆಯಿಂದ ಕರ್ಕೊಂಡು ಬಂದು ಅಭ್ಯರ್ಥಿನ ನಿಲ್ಸ್ಕೊಂಡು, ಕಾರ್ಯಕರ್ತರು ಇಲ್ಲ ಅಂತ ಬೇರೆ ಜಿಲ್ಲೆಯಿಂದ ಕರ್ಕೊಂಡು ಬಂದು ಕಾರ್ಯಕರ್ತರನ್ನ ಇಲ್ಲಿ ಠಿಕಾಣೆ ಓಡಿಸಿ ಚುನಾವಣೆ ಮಾಡ್ತಾ ಇದ್ದಾರೆ. ಆಯ್ತು, ಮಾಡಿ, ನೋ ಪ್ರಾಬ್ಲಮ್, ಅದ್ರಲ್ಲೂ ತಪ್ಪೇನಿಲ್ಲ. ಆಚೆ ಬೇರೆ ಜಿಲ್ಲೆಯಿಂದ ಬಂದು ನಿಲ್ಬಾರ್ದು ಅಂತಾನೂ ಇಲ್ಲ. ಆದ್ರೆ ನಿಮ್ಮ ಇದರಿಂದ ನಿಮ್ಗೆ ಸಿಗ್ಬೇಕಂತ ಲಾಭ ಏನು? ವಾಟ್ ಆರ್ ಯು ಗೆಟಿಂಗ್ ಔಟ್ ಆಫ್ ದಿಸ್? ಅಂದ್ರೆ ಬಿಜೆಪಿ ಗೆಲ್ಬಹುದು, ನೀವು ಜಾಸ್ತಿ ಓಟ್ ತಗೋಬಿಟ್ರೆ ಅದು ತಗೊಳಕ್ ಸಾಧ್ಯನೇ ಇಲ್ಲ, ನೀವು ಫಲಿತಾಂಶ ನೋಡ್ಬೋದು. ಆದ್ರೆ ಎಂಡ್ ರಿಸಲ್ಟ್ ಏನು? ಅವ್ರು ನಿಲ್ತಿರ್ತಕ್ಕಂಥದ್ದು ಅವ್ರಂತೂ ಗೆಲ್ಲಕ್ಕಾಗಲ್ಲ. ಬಟ್ ಯಾರು ಗೆಲ್ಸಕ್ ನಿಂತಿದ್ರಿ ಅಂತ ನಾವು ಸ್ಪ್ಲಿಟ್ ಮಾಡಕ್ಕೋಸ್ಕರನೇ ನಿಲ್ಲಿಸ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದಲ್ಲ, ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ ಅದು. ಸ್ಪ್ಲಿಟ್ ಮಾಡೋದಕ್ಕೆ ನಿಂತಿದ್ದಾರೆ. ಸ್ಪ್ಲಿಟ್ ಆದ್ರೆ ಯಾರ್ದು ಲಾಭ? ಬಿಜೆಪಿ ಲಾಭ. ಮತ್ತೆ ಬಿಜೆಪಿ ಇವ್ರಿಗೆ ಬೈತದೆ, ಅವರು ಬಿಜೆಪಿಗೆ ಬೈತಾರೆ. ಇದು ಹೆಂಗಿದೆ? ಅವ್ರವರು ಒಂದಕ್ಕೊಂದು ಬೈಕೊಂಡು ಇದ್ ಮಾಡ್ತಾರೆ, ರಾಜಕಾರಣ ಮಾಡ್ತಾರೆ. ಇಲ್ಲಿ ಬಂದು ಚುನಾವಣೆ ನಿಂತು ಸ್ಪ್ಲಿಟ್ ಆದ್ರೆ ಬಿಜೆಪಿಗೆ ಸಹಾಯನೂ ಆಗುತ್ತೆ. ಸೊ ಅದಕ್ಕೆ ನಾನು ಅದನ್ನು ಎಕ್ಸ್ಪೋಸ್ ಮಾಡಿದ್ದೆ. ಅದು ಸ್ವಲ್ಪ ಅವ್ರಿಗೆ ಬೇಜಾರಾಗಿರ್ಬೋದು. ನಿಜ ಹೇಳಿದ್ರೆ ಯಾರಿಗಾದ್ರೂ ಬೇಜಾರಾಗ್ಲಿ, ನಾನೇನ್ ಮಾಡಕ್ಕಾಗಲ್ಲ. ಸರ್, ನೀವು ವಿಧಾನಸಭೆಯಲ್ಲಿ ಮೊನ್ನೆ ಬಜೆಟ್ ಮೇಲೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ, ಬಜೆಟ್ ನ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರಿ, ಬಿಜೆಪಿಯವರು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ ಬಳಿಕ ಒಂದು ಪೋಸ್ಟ್ ಬಿಟ್ಟರು, ಇದು ಸಾಬ್ರ ಬಜೆಟ್, ಇದು ಬ್ರದರ್ಸ್ ಅಂದ್ರೆ ಟಾರ್ಗೆಟಿಂಗ್ ಯುವರ್ ಕಮ್ಯುನಿಟಿ, ಮುಸ್ಲಿಂ ಕಮ್ಯುನಿಟಿ ಅಂತ. ಸೊ ಅದೇ ಪಕ್ಷ ಈಗ ನಿಮಗೆ ಯಾರು ಬ್ರದರ್ಸ್ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾ ಇದ್ರು, ಈಗ ಅವರಿಗೆ ಸೇಮ್ ಕಮ್ಯುನಿಟಿಗೆ ಬ್ರದರ್ಸ್ ಆಗ್ಬಿಟ್ಟಿದೆಯಲ್ಲ. ಇಲ್ಲ, ನಾವೇನು, ನಮ್ಮ ಅಪೇಕ್ಷೆ ಏನು ಅಂದ್ರೆ ಎಲ್ಲರೂ ಬ್ರದರ್ಸ್ ಆಗಿ ನಡೆಸಬೇಕು ನಮ್ಮ ಅಪೇಕ್ಷೆ. ಬಟ್ ಬಿಜೆಪಿ ಅವ್ರಿಗೆ ಏನಾಗಿದೆ, ಅವ್ರ ಒಂದು ಸಿದ್ಧಾಂತಕ್ಕೆ ನಮ್ಮವರು, ಅದು ಮನುವಾದದ ಸಿದ್ಧಾಂತ. ಆ ಸಿದ್ಧಾಂತದಲ್ಲಿ ಈ ಚತುರ್ವರ್ಣ ಸಿಸ್ಟಮ್ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಯಾವುದು ಜಾತಿಗಳು ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಅಂತ ಜಾತಿಗೂ ಅವರು ಅಂತ ಇದಕ್ಕೂ ಕೂಡ ಅವರು ಏನು ಕಿಮ್ಮತ್ ಕೊಡೋದಿಲ್ಲ. ಬಟ್ ಚುನಾವಣೆಗೋಸ್ಕರ ಒಟ್ಟಾಗಿ ಏನಾದರೂ ಒಂದು ಮಾಡಬೇಕಲ್ಲ. ಸೊ ನಾವೆಲ್ಲ ಒಂದು ಅಂತ ಹೇಳೋದಕ್ಕೆ ನಮ್ಮನ್ನು ದ್ವೇಷಿಸ್ತಾರೆ. ಅವರು ನಾಳೆ ಬಿಜೆಪಿ ಸಂಘ ಪರಿವಾರವರು ನಮ್ಮಿಂದ ಅವ್ರಿಗೆ ಲಾಭ ಆಗುತ್ತೆ, ರಾಜಕಾರಣದಲ್ಲಿ ಅಧಿಕಾರ ಬರುತ್ತೆ ಅಂದ್ರೆ ಅವ್ರು ನಮ್ಮ ಜೊತೆಗೂ ಏನ್ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೂ ರೆಡಿ. ಅವ್ರು ಕಾಡಿಸ್ತಾ ಇರ್ತಕ್ಕಂಥದ್ದು ಈ ಸಮಾಜವನ್ನು ಬೇರೆ ಮಾಡಿ ಆ ಲಾಭ ಇದಕ್ಕೆ ತಗೋಬೇಕು ಅಂತ. ಸೊ ಬಟ್ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ, ಮನುಷ್ಯತ್ವವನ್ನು ಮರೆತು, ಅಂದ್ರೆ ನಾವು ಮನುಷ್ಯರು ಅಂತ ಅವರು ಅದನ್ನು ಮರೆತು ಬಿಟ್ಟವ್ರೆ ರಾಜಕಾರಣಕ್ಕೋಸ್ಕರ. ಎಷ್ಟು ಕೋಮುಗಲಭೆಗಳು, ಎಷ್ಟು ಕೋಮು ದ್ವೇಷಿಸಿ ಭಾಷಣಗಳು. ನಾವು ಒಂದೇ ಒಂದು ಏನಾದರೂ ನಮ್ಮ ಬಾಯಿಂದ ತಪ್ಪು ಬಂದ್ಬಿಟ್ರೆ ನಮಗೆ ರಾತ್ರಿ ನಿದ್ರೆ ಬರೋದು. ಹಿಜಾಬು, ಹಲಾಲು, ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು, ಇದೇ ಮಾಡ್ಕೊಂಡ್ ಬಂದಿದ್ದಲ್ಲ ಅವರು. ಅದೇ ಮಾಡ್ಕೊಂಡಿರೋದಲ್ಲ. ಹಿಜಾಬ್, ಮಹಿಳೆಯರು ಹಿಜಾಬ್ ಹಾಕ್ಕೊಂಡು ಒಂದು ಹುಡುಗಿ ಸ್ಕೂಲ್ಗೆ ಹೋದ್ರೆ ನಿನ್ಗೆ ಏನಪ್ಪ, ಕಾಲೇಜಲ್ಲಿ ಬೇರೆ ಪಕ್ಕದಲ್ಲಿ ಕೂತ್ಕೊಂಡಿರೋರ್ಗೆ ಏನು ಸಮಸ್ಯೆ ಅಲ್ವಾ? ಅವಳು ಬರ್ತಾಳೆ, ಅವಳು ವಿದ್ಯೆ ಪಡ್ಕೊಂಡು ಹೋಗ್ತಾಳೆ. ಈಗ ರಿಸರ್ವೇಷನ್ ಎಲ್ಲರಿಗೂ ಸಿಕ್ಕಿದೆ, ನಮಗೂ ಆ್ಯಸ್ ಎ ಬ್ಯಾಕ್ವರ್ಡ್, ನಮ್ಮ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಇದ್ದೀವಿ ಅಂತ ಹೇಳಿ ನಮಗೂ ಅದನ್ನು ಸಿಕ್ಕಿದೆ. ನಿಮ್ಗೇನು ತೊಂದರೆ? ಈಗ ಒಬ್ಬ ಇಲ್ಲಿ
ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಕೃತಿ ನೋಡಿ ಎಷ್ಟು ಸೌಹಾರ್ದತೆ ಇತ್ತು ಅಂದರೆ, ಒಂದು ಉರುಸ್ ನಡೆದ್ರೆ, ಯಾವುದಾದ್ರು ದರ್ಗಾ ಉರುಸ್ ನಡೆದ್ರೆ ಎಲ್ಲ ಜಾತಿಯ ಬಡವರು ಅಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ. ಒಂದು ದೇವಸ್ಥಾನ ಅಲ್ಲಿ ಜಾತ್ರೆ ನಡೆದ್ರೆ ಎಲ್ಲ ಜಾತಿಯ ಜನ ಹೋಗಿ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಅಷ್ಟರ ಮಟ್ಟಕ್ಕೆ ಒಂದು ಇರ್ತಕ್ಕಂಥ ಒಂದು ಅನ್ಯೋನ್ಯತೆ ನಮ್ಮಲ್ಲಿ, ಮತ್ತು ಇರ್ತಕ್ಕಂಥ ಒಂದು ಸೌಹಾರ್ದತೆ, ಅದನ್ನು ಕೆಡಿಸ್ಬಿಟ್ರು. ನೀವು ಇಲ್ಲಿ ಬರೋಂಗಿಲ್ಲ, ನೀವು ಅಲ್ಲಿ ಹೋಗಂಗಿಲ್ಲ, ನಮ್ಮ ಧರ್ಮದ, ನಮ್ಮ ಸಮುದಾಯದ, ನೀವು ಬೇರೆ ನಾವು ಬೇರೆ. ಇವರೆಲ್ಲ ದೇಶ ಕಟ್ಟವ್ರಾ? ಇದು ದ್ವೇಷ ಇಟ್ಕೊಂಡವ್ರವರು ದೇಶ ಕಟ್ಟಕ್ಕೆ ಸಾಧ್ಯನೇ ಇಲ್ವಲ್ಲ. ಸೊ ಅದನ್ನು BJPಯವರು ಮಾಡ್ತಾ ಇರ್ತಕ್ಕಂಥದ್ದು. 9ನೇ ತಾರೀಕುವರೆಗೂ ಮಾಡ್ಕೋಬಾರ್ದು, ಆ ಥರ ಮಾಡಬಾರ್ದು ಅಂತ ಮಾತಾಡ್ಕೊಂಡಿದ್ದಾರೆ. ಆದರೂ ಇವತ್ತೇನು ಯತ್ನಾಳ್ ಹೇಳಿದಾರಂತೆ, ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಯತ್ನಾಳ್ ಹೇಳಿ, ಯತ್ನಾಳ್ ಅವರು ಮುಖ್ಯಮಂತ್ರಿ ಆದರೆ ಬುಲ್ಡೋಸರ್ ತೊಗೊಂಡು ಮಸೀದಿಗೆ ಹೊಡಿತೀನಿ ಅಂತ ಏನೇನೋ ಹೇಳಿದಾರಂತೆ. ಆದರೆ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ ಯತ್ನಾಳ್ ಅವ್ರಿಗೆ, ನಿಮ್ಮ ಜೀವನಲ್ಲ, ನೀವು 5 ಸತಿ ಜನ್ಮ ತೊಗೊಂಡ್ರು ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ರಾಜ್ಯದಲ್ಲಿ ಬಸವಣ್ಣರವರ ತತ್ವದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಜನ, ಬಸವಣ್ಣದ ತತ್ವದ ಮೇಲೆ ನಂಬಿಕೆ ಇಟ್ಕೊಂಡಿರೋರು ಜನ ಯತ್ನಾಳ್ ಅಂತವ್ರಿಗೆ ಅವ್ರ ಜೀವನದಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಒಪ್ಕೊಳ್ಳೋದಿಲ್ಲ. ಬಸವಣ್ಣ ತತ್ವ ಮತ್ತು ಯತ್ನಾಳ್ ತತ್ವ ಭಾಳ ಬೇರೆ ಬೇರೆ ಇದೆಯಲ್ಲ, ತದ್ವಿರುದ್ಧವಾಗಿದೆ. ಅವರು ಜಾತಿ ಧರ್ಮ ಏನಾದರೂ ಹೇಳ್ಕೋಬಹುದು, ಬಟ್ ಬಸವಣ್ಣ ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತವಾದಂಥವ್ರ, ಎಲ್ಲರಿಗೂ ಸಂದೇಶ ಕೊಟ್ಟಿರ್ತಕ್ಕಂಥವ್ರು. ಎಸ್ ಸರ್, ನೀವು ಹೇಳ್ತಾ ಇದ್ರಿ ಸರ್, ಬಿಜೆಪಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಐಡಿಯಾಲಜಿ ಇಲ್ಲ ಅಂತ ಹೇಳ್ಕೊಂಡು. ಸೊ ಓಕೆ, ಕಾಂಗ್ರೆಸ್ ಸರ್ ಯಾವ ಐಡಿಯಾಲಜಿನ ಇಟ್ಕೊಂಡು, ಯಾವ ಸಿದ್ಧಾಂತನ ಇಟ್ಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ? ಪ್ರತಿಯೊಂದು ಚುನಾವಣೆ ನಮ್ಮ ಸಿದ್ಧಾಂತ, ನಮ್ಮ ಐಡಿಯಾಲಜಿ ಸಂವಿಧಾನನೇ ನಮ್ಮ ಸಿದ್ಧಾಂತ. ಸಂವಿಧಾನದಲ್ಲಿ ಏನೇನಿದೆ ಅದರ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಅದನ್ನೇ ಈಡೇರಿಸೋಕ್ಕೆ ನಾವು ಪ್ರಯತ್ನಗಳು ಮಾಡೋದು ಅಧಿಕಾರಕ್ಕೆ ಬಂದರೆ. ಸೊ BJP ಸಂವಿಧಾನದ ವಿರುದ್ಧವಾಗಿ ಮನುವಾದವನ್ನು ಒಪ್ಕೊಂಡಿರ್ತಕ್ಕಂಥ BJP ಮತ್ತು RSS ಅವರ ಸಿದ್ಧಾಂತ. ಮನುವಾದದಲ್ಲಿ ಜನರನ್ನು ಬೇರೆ ಬೇರೆ ಮಾಡಿ ಎಕ್ಸ್ಕ್ಲೂಸಿವ್, ಅದು ಸಂವಿಧಾನದಲ್ಲಿ ಇನ್ಕ್ಲೂಸಿವ್. ಮನುವಾದದಲ್ಲಿ ಸಮಾನತೆ ಇಲ್ಲ, ಅಸಮಾನತೆ. ಸಂವಿಧಾನದಲ್ಲಿ ಸಮಾನತೆ, ನಾವೆಲ್ಲರೂ ಒಂದೇ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ನೀವು ಬಡವರಾಗಲಿ ಶ್ರೀಮಂತರಾಗಲಿ, ಯಾವುದೇ ಹಿನ್ನೆಲೆ ನಿಮಗಿರಲಿ, ನಾವೆಲ್ಲ ಒಂದೇ. ದಿಸ್ ಇಸ್ ಸಂವಿಧಾನ. ಸೊ ಭಾಳ ವ್ಯತ್ಯಾಸ ಇದೆ, ಅಜಗಜಾಂತರದ ವ್ಯತ್ಯಾಸ. ಕಾಂಗ್ರೆಸ್ ಐಡಿಯಾಲಜಿಗೆ BJP ಐಡಿಯಾಲಜಿಗೆ ಅಷ್ಟು ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನಮ್ಮ ಸ್ಟೇಜ್ ನೀವು ಬಂದು ನೋಡಿ, ಪ್ರತಿಯೊಂದು ಜಾತಿ ಧರ್ಮದ ನಾಯಕರು, ಕಾರ್ಯಕರ್ತರು ಎಲ್ಲರೂ ನಮ್ಮ ಸ್ಟೇಜ್ ಮೇಲೆ ಇರ್ತಾರೆ. ಅವರು ನಾವು ಈ ಜಾತಿ, ನಾವು ಈ ಧರ್ಮ, ಆ ಧರ್ಮ ಸರಿ ಇಲ್ಲ, ಈ ಧರ್ಮ ಸರಿ ಇಲ್ಲ, ಯಾವುದೋ 4 ಒಳ್ಳೇದು ಮಾತು ಹೇಳಿದಾರ BJPಯವರು. ಅವ್ರು ಹೋಗಿ ಅವ್ರ ಭಾಷಣಗಳು ಕೇಳಿ ಕೆಲವರು. ನಾವು ನಮ್ಮ ಪಕ್ಷಕ್ಕೆ ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ವ್ಯತ್ಯಾಸ ಇದೆ. ಜನ ಅದಕ್ಕೆ ಕಾಂಗ್ರೆಸ್ಸನ್ನು ಉಳಿಸ್ಕೊಂಡು ಬಂದಿರೋದು. ಎಷ್ಟೇ ಇದಾಗಲಿ ಕಾಂಗ್ರೆಸ್ಸನ್ನು ಉಳಿಸ್ಕೊಂಡು ಬಂದಿರೋದು. ಬಿಜೆಪಿ ಅಂತ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿದ್ರೆ ತಪ್ಪಾಗದ ನಿಮಗೆ? ನನಗೆ ಆ ಥರ ಏನು ಅನಿಸೋದಿಲ್ಲ. ಕಾಂಗ್ರೆಸ್ಗೆ ಆದಂಥ ವೋಟ್ ಇದೆಯಲ್ಲ, ಅದು ಅಭ್ಯರ್ಥಿಯ ಜಾತಿ ಧರ್ಮ ನೋಡೋದಿಲ್ಲ. ಕಾಂಗ್ರೆಸ್ ಪಕ್ಷದ ಒಂದು ಆ ಪಕ್ಷದ ಕೆಲಸ, ಆ ಪಕ್ಷದಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮ ಸಿದ್ಧಾಂತ ಏನು, ಅದರ ಮೇಲೆ ವೋಟ್ ಬೀಳುತ್ತೆ. ಸೊ ಲಿಂಗಾಯತ್ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದ್ದಾರೆ. ಅವರು ಮಾಡಿದಾರಲ್ಲ ನಮಗೆ. ಮತ್ತು ನಾವು ಯಾವ ಜಾತಿಗೆ ಧರ್ಮಕ್ಕೆ ಬಿಟ್ಟು ಚುನಾವಣೆ ಮಾಡೋರಲ್ಲ. ನಾವು ಎಲ್ಲರೂ ಒಟ್ಟಾರೆ ತೊಗೊಂಡು ಹೋಗಿದ್ದೀವಿ. ಇವತ್ತು ನಮ್ಮ ಪಕ್ಷದಲ್ಲಿ, ನಮ್ಮ ಸರ್ಕಾರದಲ್ಲಿ ಎಷ್ಟು ಜನ ಲಿಂಗಾಯತರು ಅಧಿಕಾರದಲ್ಲಿದ್ದಾರೆ. ಸೊ ಅವರು ಯಾವುದೇ ಪಕ್ಷದ ಅಭ್ಯರ್ಥಿ ಕೊಟ್ಟಿದ್ರೂ ಸಹ ಕಾಂಗ್ರೆಸ್ ಪಕ್ಷ ಹೋದ ಬಾರಿ ಅವ್ರು ಕೊಟ್ಟಿದ್ರಲ್ಲ, ಆದರೂ ನಾವು ಗೆದ್ದಿದ್ವಲ್ಲ. ಯಾರು ಗೆದ್ವಿ ಅವಾಗ? ಸರ್, ಈಗ ನೀವು ಆಸ್ ಎ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾಗಿ ಫ್ರಮ್ ರೂಟ್ ಇಂದ ಬಂದಂಥವ್ರು, MLC ಆದ್ರಿ, 2 ಸಲ MLA ಆಗಿ ಎಲೆಕ್ಟ್ ಆದ್ರಿ, ಲೋಕಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರಿ. ಈಗ ದಾವಣಗೆರೆ ದಕ್ಷಿಣದಲ್ಲಿ ನಡೆದಂಥ ಈ ಟಿಕೆಟ್ ಹಂಚಿಕೆಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಸಲ್ಮಾನ ಸಮುದಾಯಕ್ಕೆ ಪೊಲಿಟಿಕಲ್ ಪ್ರಾತಿನಿಧ್ಯ ಏನು ಕೊಡಬೇಕಿತ್ತು ಅದನ್ನು ಕೊಟ್ಟಿದೆ ಅಂತ ಅನಿಸ್ತಾ ಇದೆಯಾ ಸರ್?
ನೋಡಿ, ಈ ಒಂದು ಚುನಾವಣೆಯಲ್ಲಿ ಕೊಡದೇ ಇರಬಹುದು, ಕೊಡಕ್ಕೆ ಸಾಧ್ಯ ಆಗದೆ ಇರಬಹುದು. ಅದರಲ್ಲಿ ಕೆಲವು ನಮ್ಮ ತಪ್ಪು ಇದೆ. ನಾವು ಜಮೀರ್ ಅಹಮದ್ ಅವರು, ನಸೀರ್ ಅಹಮದ್ ಅವರು, ಸಲೀಂ ಅಹಮದ್ ಅವರು ನಾವೆಲ್ಲ ಕೂತ್ಕೊಂಡು, ತನ್ವೀರ್ ಸೇಠ್ ಅವರು ಎಲ್ಲರೂ ಕೂತ್ಕೊಂಡು ಸರಿಯಾಗಿ ಒಂದು ಮಲ್ಲಿಕಾರ್ಜುನ್ ಅವ್ರ ಜೊತೆ ಕಾನ್ಫಿಡೆನ್ಸ್ ತೊಗೊಂಡು ಮಾಡಿದರೆ ಸಿಗ್ಬೋದಿತ್ತು. ನಮ್ಮ ತಪ್ಪು ಕೂಡ ಇದೆ. ನಾವು ಒಂದು ಹಠ ಮಾಡ್ಕೊಂಡು ಕೊಟ್ಟರೆ ಅವ್ರಿಗೆ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ಕೊಂಡು ತಪ್ಪೋಗಿದೆ. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಆಗುತ್ತೆ. ಆದರೆ ಇವತ್ತು ನೀವು ನೋಡಿ, ಬೇರೆ ಯಾವ ಪಕ್ಷ ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಿದೆ ಅಂತ ನೀವು ನೋಡಿ. ಯಾವ ಪಕ್ಷನೂ ಕೊಟ್ಟಿಲ್ವಲ್ಲ. ಏನು JDS ಅವ್ರು ಕೊಟ್ಟಿದ್ದಾರೆ? BJP ಅವ್ರು ಏನಾದ್ರು ಕೊಡ್ತಾರಾ? ಇಲ್ಲ. ಮತ್ತು ನಮ್ಮ ಸಮುದಾಯ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಿದೆ. ಮತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷ ನಮಗೆ ವಿಶ್ವಾಸಕ್ಕೆ ತೊಗೊಂಡಿದೆ. ನಾವು 10 ಜನ ಶಾಸಕರಿದ್ದೀವಿ, MLAs ಇದ್ದೀವಿ, MLCs ಇದ್ದೀವಿ, ಮಿನಿಸ್ಟರ್ಸ್ ಇದ್ದೀವಿ, ಸ್ಪೀಕರ್ ಇದ್ದೀವಿ, CM ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾರೆ. ಸೊ ಏನಾಗಿದೆ ಅದನ್ನು ಕೂಡ ಸರಿನೇ. ಎಲ್ಲೂ ತಪ್ಪೋಗಿದೆ ಅಲ್ಲಾಗದೇ ಇರ್ಬೋದು, ಇನ್ನೊಂದು ಕಡೆ ಅದನ್ನು ಕಾಂಪನ್ಸೇಟ್ ಮಾಡ್ತಾರೆ. ಸೊ ಕಾಂಗ್ರೆಸ್ ಬಿಲೀವ್ಸ್ ಇನ್ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್. ಎಲ್ಲರಿಗೂ ಸರಸಮಾನವಾದಂಥ ಅವಕಾಶಗಳನ್ನು ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ನಿರ್ಧಾರ. ಸೊ ನೀವು ಜಾತಿ ನೋಡಿ, ಸಣ್ಣ ಜಾತಿಗೆ ನಾಯಕರಿಗೆ ನಮ್ಮ ಪಕ್ಷದಲ್ಲಿ ನಾವು ಚೇರ್ಮನ್, ಬೋರ್ಡ್ಸ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿ ಕ್ಯಾಬಿನೆಟ್ ಪೋಸ್ಟ್ ಕೊಟ್ಟಿದ್ದೀವಿ. ಈಗ ನಮ್ಮಲ್ಲಿ ಹವ್ಯಕ ಬ್ರಾಹ್ಮಣರು ಯಾರಿಲ್ಲ. ನೀವು ಆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಬಿಡಿ, ಹವ್ಯಕ ಬ್ರಾಹ್ಮಣರು ಯಾರು ಇಲ್ವಲ್ಲ. ಇಡೀ ಅಸೆಂಬ್ಲಿಯಲ್ಲಿ BJP ಅವರು ಯಾರು ಶಾಸಕರಾಗಿ ಮಾಡಿಲ್ಲ. ಆದರೂ ಈಗ ಹವ್ಯಕ ಬ್ರಾಹ್ಮಣರ ಭಾಷಾ ಅಕಾಡೆಮಿಯನ್ನು ಘೋಷಣೆ ಮಾಡಿದ್ದೀವಿ ನಾವು. ಸೊ ವಿ ಆರ್ ದಟ್ ಕೈಂಡ್ ಆಫ್ ಎ ಪಾರ್ಟಿ. ವಿ ಟೇಕ್ ಕೇರ್ ಆಫ್ ಎವ್ರಿ ಸೆಕ್ಷನ್ ಆಫ್ ದಿ ಸೊಸೈಟಿ. ಸರ್, ನಿನ್ನೆ ಮಾಜಿ CM ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ನ ನೀವು ಗಮನಿಸಿದ್ರೆ ಏನೋ ಗೊತ್ತಿಲ್ಲ. ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ರಾಜ್ಯದಲ್ಲಿ ಯಾರು ಆಡಳಿತ ಪಕ್ಷ ಇರುತ್ತೆ ಅವರು ಬೈ ಎಲೆಕ್ಷನಲ್ಲಿ ಸಹಜವಾಗಿ ಗೆಲ್ತಾರೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ನಿಮಗೆ ಗೆಲುವಿನ ಕ್ಲೂ ಕೊಟ್ರ ಅಥವಾ ಅವರು ಇದನ್ನು ಕೈ ಚೆಲ್ಬಿಟ್ರ ಅನ್ನುವ ಅನಿಸ್ತಿದೆ. ಅವ್ರಿಗೂ ವಾಸ್ತವಾಂಶ ಏನು ಅಂತ ಗೊತ್ತಿದೆ. ಅವರು BJP ಅವರ ಬಲವಂತಕ್ಕೆ ಬಂದಿರ್ಬೋದು, ಆದರೆ ವಾಸ್ತವಾಂಶ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಮಾತನಾಡುವಾಗ ಅದನ್ನು ಹೇಳಿದ್ದಾರೆ. ಸೊ ಅದೇ ಗೆಲುವಿನ ಸಂಕೇತ, ಸೂಚನೆ. ಮತ್ತೆ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು ಅಂತ ನಾನು ಹೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅವಕಾಶಕ್ಕೆ. ಕೊನೆಯದಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಎರಡು ಕ್ಷೇತ್ರದ ಮತದಾರರಿಗೆ ಇಷ್ಟೇ ಕೇಳ್ಕೊತೇನೆ. ಒಂದು ಒಳ್ಳೆ ಸರ್ಕಾರ ನಡೀತಾ ಇದೆ. ಈ ರಾಜ್ಯ ಸರ್ಕಾರದ ನಾವು ಅಧಿಕಾರದ ಬಂದ ನಂತರ ಇಡೀ ರಾಜ್ಯ ಇವತ್ತು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಇಡೀ ಪ್ರಪಂಚದ ಹಣ ಏನು ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಬರ್ತಾ ಇದೆ, ಅದರಲ್ಲಿ 26% ಬರೀ ಕರ್ನಾಟಕಕ್ಕೆ ನಾವು ಅಟ್ರ್ಯಾಕ್ಟ್ ಮಾಡಿದ್ದೇವೆ. ಡೆಲ್ಲಿಗೂ ಹಿಂದೆ ಬಿಟ್ಟಿದ್ದೀವಿ, ಮಹಾರಾಷ್ಟ್ರಗೂ, ಗುಜರಾತು ಹಿಂದೆ ಸರಿಸಿದ್ದೇವೆ. ನಾವು ಈ ಸ್ಟಾರ್ಟಪ್ ಕಂಪ್ನೀಸ್ದು ಎಕೋಸಿಸ್ಟಮ್ ಇದೆಯಲ್ಲ, ನಾವು ಅಧಿಕಾರಕ್ಕೆ ಬರುವಾಗ ನಾವು 23ನೇ ಸ್ಥಾನದಲ್ಲಿದ್ವಿ, ಇವತ್ತು 5ನೇ ಸ್ಥಾನಕ್ಕೆ ಬಂದಿದ್ದೇವೆ. ನಾವು GDP ರಾಷ್ಟ್ರದ GDP ಇದೆ, ಅದರಿಂದ ನೀವು ಕಂಪೇರ್ ಮಾಡಿದ್ರೆ ನಮ್ಮ GSDP ಅದಕ್ಕಿಂತ ಬೆಟರ್ ಇದೆ. ನಮ್ಮ ಪರ್ ಕ್ಯಾಪಿಟ ಇನ್ಕಮ್ ಅದಕ್ಕಿಂತ ಬೆಟರ್ ಇದೆ. ಮತ್ತು ಅದರಿಂದ ಸಂಪಾದನೆ ಮಾಡಿ ನಾವು ಬಡವ್ರನ್ನ ನೋಡ್ಕೋತಾ ಇದ್ದೀವಿ, ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಇದ್ದೀವಿ. ಸೊ ವೆಲ್ಫೇರ್ ಸ್ಟೇಟ್ ಏನು, ಎಲ್ಲಿ ನೀವು ಸಂಪಾದನೆ ಮಾಡಬೇಕು ಅಲ್ಲಿ ಸಂಪಾದನೆ ಮಾಡಿ ಬಡವ್ರಿಗೆ ಹಂಚಬೇಕು, ಅಭಿವೃದ್ಧಿ ಮಾಡಬೇಕು, ಮತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಇದೆಲ್ಲ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನಮಗೆ ಅವಕಾಶ ಕೊಡಿ, ನಮಗೆ ಶಕ್ತಿ ಕೊಡಿ. ಮುಂದಿನ ದಿನಗಳಲ್ಲಿ ಈ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಇನ್ನೆಚ್ಚು ಶ್ರಮ ಪಡ್ತೀವಿ. ರಾಜ್ಯದ ಅಭಿವೃದ್ಧಿ ಆದರೆ ಮನೆಯಲ್ಲಿ ಯುವಕರಿಗೆ, ಯುವತಿಯರಿಗೆ ಉದ್ಯೋಗ ಸಿಕ್ಕುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬಾಳೋಕ್ಕೆ ಒಂದು ಅವಕಾಶ ಆಗುತ್ತೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಕೇಳ್ಕೊತೇನೆ. ಎಸ್ ವೀಕ್ಷಕರೇ, ಇದು ಕೇವಲ ಕಾಂಗ್ರೆಸ್ ಶಾಸಕರಷ್ಟೇ ಅಲ್ಲ, ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೆ ಅಲ್ಪಸಂಖ್ಯಾತರ ಹಿರಿಯ ನಾಯಕ ರಿಜ್ವಾನ್ ಅರ್ಷದ್ ಅವರ ಮಾತು. ನೀವು ಕೂಡ ವಿಡಿಯೋ ನೋಡ್ತೀರಿ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಿಂದ ಯಾರು ವಿಧಾನಸೌಧಕ್ಕೆ ಬರಬೇಕಂತ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.